ನಮಸ್ತೆ ಎಲ್ಲ ವೀಕ್ಷಕರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ಮಧ್ಯಾಹ್ನ ನಮ್ಮ ವಿಶಾಲ್ ಮಲ್ಕೊಂಡಿದ್ದೀನಿ ರೀ. ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಖಾಲಿ ಆಗಿತ್ತು. ಇವಾಗ ಮಲ್ಕೊಂಡನ ಅಂತೇಳಿ ಗೋಧಿ ಜೋಳ ಎರಡು ಸ್ವಚ್ಛ ಮಾಡ್ಕೊಳಕತ್ತೀನಿ ರೀ ನಾನು. ಇಲ್ಲಿ ನೋಡಿ ಅಡುಗೆ ಮನೆಗೆ ಎಷ್ಟು ಮೆಸ್ಸಿ ಆಗಿದೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಿ ನಾನು. ಎಲ್ಲ ಗೋಧಿ ಜೋಳ ಹಸನ್ ಮಾಡಿಕೊಂಡು ನೋಡಿರಿ ಈ ಥರ ಕ್ಲೀನ್ ಮಾಡ್ಕೊಂಡೇನೆ ಈಗೆಲ್ಲ. ಹಾಗೆ ನಾನು ಟೇಬಲ್ ಕೂಡ ತುಂಬ ಮೆಸ್ಸಿ ಅನ್ನಿಸ್ತಾ ಇತ್ತು. ಇದು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು ಕೂಡ ಈಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೈತ್ರಿ. ಈ ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯ್ತು ರೀ. ನಾನು ಗುರುವಾರಕ್ಕೊಮ್ಮೆ ಸಾಯಿಬಾಬನ ಪೂಜೆ ಮಾಡ್ತೀನಿ ರೀ. ಅದರ ಸಲುವಾಗಿ ಈಗ ಮನೆ ಅಂತೂ ಒರೆಸ್ಕೊಳಕತ್ತೀನಿ ರೀ. ನಮ್ಮ ವಿಶಾಲ ಅಂತೂ ಮನೆ ತೊಳಕ ಬಿಡವಲ್ಲಾಗ್ಯಾನ ನೋಡಿರಿ. ನಾನು ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಮಾಡತ್ತೀನಿ ರೀ. ಈಗ ರಾತ್ರಿ ಊಟಕ್ಕೆ ಏನು ಮಾಡತ್ತೀನಿ ಅಂದರೆ ಸೋಯಾ ಪಲಾವು ಮತ್ತು ಅಲಸಂದಿ ಕಾಳು ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳಕತ್ತೀನಿ ರೀ. ಈ ವಿಡಿಯೋ ಫುಲ್ ನೋಡಿರಿ. ಎಲ್ಲ ಇದೆ ಇದ್ರೊಳಗೆ ಯಾವ ರೀತಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ. ನಾನೀಗ ತರಕಾರಿ ಹೆಚ್ಕೊಳಕತ್ತೀನಿ ರೀ. ಎರಡಕ್ಕೂ ಇವಾಗ ಹೆಚ್ಕೊಳಕತ್ತೀನಿ ರೀ. ಪಲ್ಯಕ್ಕೆ ಮತ್ತು ಸೋಯಾ ಪಲಾವ್ಗೆ ಎರಡಕ್ಕೂ ಹೆಚ್ಕೊಳಕತ್ತೀನಿ ರೀ. ಈ ವಿಡಿಯೋ ಎಂಡ್ವರೆಗೂ ನೋಡ್ರೆ ಸ್ಕಿಪ್ ಮಾಡಿದೆ. ತರಕಾರಿಗಳು ಉಳ್ಳಾಗಡ್ಡಿ, ಟಮಾಟೆ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಕೂಡ ಹೆಚ್ಕೊಳಕತ್ತೀನಿ ರೀ ನಾನು ಇವಾಗ ಪಲ್ಯ ಮಾಡಲು ಮತ್ತು ಸೋಯಾ ಪಲಾವ್ ಮಾಡಲು ಎಲ್ಲ ಹೆಚ್ಕೊಂಡು ಇಟ್ಕೊಂಡ್ರಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಸೋಯಾ ಹಾಕ್ಕೋಬೇಕ್ರಿ. ಒಂದು 5-10 ನಿಮಿಷ ಬಿಟ್ಟು ತೆಗಿಬೇಕ್ರಿ ಇವನ್ನ. ನೋಡಿರಿ ನಾನು ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ನೆಂದಿದ್ದಾವಂತ ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಇವನ್ನ ಇವಾಗ ತೆಗೆದು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ರೀ ನಾನು. ಈ ಥರ ಚೆನ್ನಾಗಿ ಹಿಂಡ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ರೀ. ಒಲೆ ಮೇಗೆ ಈಗೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ರೀ. ಇವಾಗ ಸೋಯಾ ಪಲಾವ್ ಮಾಡೋದು ತೋರಿಸ್ತೀನಿ ರೀ ನಿಮ್ಗೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ರೀ ನಾನು. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಪಲಾವ್ ಎಲೆ ಮತ್ತು ಮೆಣಸು, ಚಕ್ಕೆ, ಜೀರಿಗೆ ಎಲ್ಲ ಹಾಕ್ಕೊಂಡ್ರಿ. ಇದಕ್ಕೊಂದು ಮಸಾಲ ರುಬ್ಕೋಬೇಕ್ರಿ. ಇವಾಗ ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ರೀ. ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಒಂದೆರಡು ಹಸಿ ಮೆಣಸಿನ್ಕಾಯಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕ್ರಿ. ಇವಾಗ ಇದು ರುಬ್ಕೊಂಬಂದದ್ದು ಸೈಡಿಗೆ ಎತ್ತಿಟ್ಟು ಇವಾಗ ಪಲಾವ್ ಮಸಾಲ ಹಾಕಿದ್ವಲ್ರಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎಸಳಷ್ಟು ಕರಿಬೇವು ಎಲೆ ಹಾಕ್ಕೋಬೇಕ್ರಿ. ಕರಿಬೇವು ಎಲೆ ಹಾಕ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಇವಾಗ ಟಮಾಟಿ ಹಾಕ್ಕೋಬೇಕ್ರಿ. ಒಂದು ದೊಡ್ಡ ಸೈಜಷ್ಟು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು. ಆ ಟಮಾಟಿ ಹಾಕ್ಕೋತಿದ್ದೀನಿ ರೀ. ಆ ಟಮಾಟಿ ಹಾಕ್ಕೊಂಡು ಆಗ ರುಬ್ಬಿಟ್ಟಿದ್ವಲ್ರಿ ಆ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪನೇ ನಾನು ಆಗಳ ರುಬ್ಬಿಟ್ಟಿದ್ನಲ್ರಿ ಆ ಮಿಕ್ಸರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ರೀ. ನೀವು ಬೇಕಿದ್ದರೆ ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ರೀ. ಸ್ವಲ್ಪನೇ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ರೀ ನಾನು. ಇದನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಸೋಯಾ ಹಾಕ್ಕೋಬೇಕ್ರಿ. ಆಗಳ ನೀರಾಗ ಹಾಕಿ ಎಲ್ಲ ಹಿಂಡಿಟ್ಕೊಂಡಿದ್ವಲ್ರಿ ಅವನ್ನ ಹಾಕ್ಕೋಬೇಕ್ರಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸೋಯಾ ಹಾಕ್ಕೊಂಬಿಟ್ಟು ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ರೀ. ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡಬೇಕ್ರಿ ಇದನ್ನು ಕುದಿಯಲು. ಆಮೇಲೆ ಕುದ್ದಿಂದ ಇದಕ್ಕೆ ಅಕ್ಕಿ ಹಾಕ್ಕೋಬೇಕ್ರಿ. ಇವಾಗ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ರೀ. ನೀವು ನಿಮ್ಮ ಹತ್ರ ಯಾವ ಅಕ್ಕಿ ಇರ್ತಾವಲ್ಲ ಅವು ತೊಗೋಬೋದು ರೀ. ಇವನ್ನೇ 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ ರೀ ನಾನು. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು ನೋಡಿರಿ. ಇದಕ್ಕೆ ನಾನು ಇವಾಗ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ರೀ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ಸಾಯಿಬಾಬನ ಪೂಜೆ ಮಾಡ್ತಾಯಿದ್ದೀನಿ ರೀ. ಸಾಯಿಬಾಬನ ಪೂಜೆ 9 ಗುರುವಾರ ನಾನು ವ್ರತ ಹಿಡಿದಿದ್ದೀನಿ ರೀ. ಅದಕ್ಕಾಗಿ ನಾನು ಸಾಯಿಬಾಬನ ಪೂಜೆ ಮಾಡತ್ತೀನಿ ರೀ. ಇವತ್ತು ಗುರುವಾರ ಭಕ್ತಿಯಿಂದ 9 ಗುರುವಾರ ನೀವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ರಿ ಅದು ನಿಜವಾಗ್ಲೂ 100% ಆಗೇ ಆಗುತ್ತೆ ರೀ. ಈ ವ್ರತ ಯಾವ ರೀತಿ ಮಾಡೋದಂದ್ರೆ ನೀವು ಪ್ರತಿ ಗುರುವಾರ 9 ಗುರುವಾರ
ನೀವು ಸಾಯಿಬಾಬಾನ ಫೋಟೋ ಅಥವಾ ಮೂರ್ತಿ ಇತ್ತಂದ ನಿಮ್ಮ ಮನೆಯಲ್ಲಿ ಪುಟ್ಟ ಟೇಬಲ್ಲೋ ಅಥವಾ ಮಣಿನೋ ಅದರ ಮೇಲೆ ಸಾಯಿಬಾಬಾನ ಫೋಟೋ ಇಟ್ಟು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಪೂಜೆ ಮಾಡ್ಕೋಬೋದ್ರಿ. ನೀವು ಮನಸ್ಸಿನಲ್ಲಿ ಏನು ಕೆಲಸ ಆಗಬೇಕಂತ ಅಂದ್ಕೊಂಡಿರ್ತಿರಲ್ಲ ಅದು ಕೆಲಸ ನಿಜವಾಗ್ಲೂ ಆಗುತ್ತೆ ರೀ. ಯಾಕಂದರೆ ಇದು ನನ್ನ ಅನುಭವಕ್ಕೆ ಬಂದಿದೆ ರೀ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ರೀ. ಈ ವ್ರತ ಯಾವ ರೀತಿ ಮಾಡ್ಬೇಕಂದ್ರೆ ಇದನ್ನು ನೀವು ಪೂಜಾ ಸಾಯಂಕಾಲ ಆದರೂ ಮಾಡ್ಬೋದು ರೀ, ಬೆಳಗ್ಗೆ ಆದರೂ ಮಾಡ್ಬೋದು ರೀ. ಅವತ್ತೊಂದು ದಿನ ಗುರುವಾರ ನೀವು ಉಪ್ಪು ಖಾರ ಯಾವುದು ತಿನ್ನದೆ ಹಣ್ಣು ಮತ್ತು ಹಾಲು ಸೇವಿಸಿ ಅವತ್ತೊಂದು ದಿನ ಪೂರ್ತಿ ನೀರಾರಿರ್ಬೇಕು ರೀ. ಸಾಯಂಕಾಲ ನೀವು ದೇವ್ರ ಪೂಜೆ ಮಾಡಿ ಊಟ ಮಾಡ್ಬೋದು ರೀ. ಸಾಯಿಬಾಬಾ ಗುಡಿ ಹತ್ತಿರ ಇತ್ತಂದ್ರೆ ನೀವು ಪ್ರತಿ ಗುರುವಾರ ಸಾಯಂಕಾಲ ಪೂಜೆ ಮಾಡಿಂದ ಹೋಗ್ಬೋದು ರೀ. ದೂರ ಇತ್ತಂದ್ರೆ ನಡೆಯುತ್ತೆ ರೀ. 9ನೇ ಗುರುವಾರ ಮಾತ್ರ ಗುಡಿಗೆ ಹೋಗಲೇಬೇಕು ರೀ. ಗುಡಿಗೆ ಹೋಗಿ ನೀವು ಬಡಬಗ್ಗರಿಗೆ ಅನ್ನಪ್ರಸಾದ ಮಾಡಿಸ್ಬೋದು ರೀ. ಮತ್ತು 9 ಮಂದಿ ಮುತ್ತೈದೆಯರಿಗೆ ಉಡಿ ತುಂಬಬೇಕು ರೀ. ಇಷ್ಟು ನೋಡಿರಿ ಈ ಸಾಯಿಬಾಬಾನ ವ್ರತ. ನಾನಂತರೂ ಸಾಯಂಕಾಲ ಪೂಜೆ ಮಾಡ್ತೀನಿ ರೀ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತಲ್ಲ ಆವಾಗ ನೀವು ಪೂಜೆ ಮಾಡ್ಕೋಬೋದು ರೀ. ಈ ವ್ರತದ ಬಗ್ಗೆ ನಾನು ನಂಗೆ ಗೊತ್ತಿದ್ದಷ್ಟು ಹೇಳಿದ್ದೀನಿ ರೀ. ಇಷ್ಟ ಆದ್ರೆ ಪೂಜೆ ಮಾಡಿರಿ. ನಿಮ್ಗೆ ಯಾವುದಾದ್ರೂ ಬುಕ್ ಸ್ಟಾಲ್ ಒಳಗೆ ಈ ಸಾಯಿಬಾಬಾಂದು ಬುಕ್ಕ ಸಿಗುತ್ತೆ ರೀ. ನಿಮ್ಗೆ ಈ ಸಾಯಿಬಾಬಾ ಬುಕ್ಕ ತೊಗೊಂಡು ಹೋದ್ರಿ, ಅದ್ರಾಗ ವ್ರತದ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಇರುತ್ತೆ ರೀ. ಇವಾಗ ನಾನು ಪೂಜೆ ಅದೆಲ್ಲ ಮಾಡಿ ಮುಗಿಸಿದೆ ರೀ. ಇವಾಗ ಪಲ್ಯ ಮಾಡ್ಬೇಕು ರೀ. ಅಲಸಂದಿ ಕಾಳು ಪಲ್ಯ ಮಾಡತ್ತೀನಿ ರೀ. ಅಲಸಂದಿ ಕಾಳು ಪಲ್ಯ ಇದು ರಾಗಿ ಮುದ್ದೆ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದ್ರ ಜೊತೆ ತಿನ್ಬೋದು ರೀ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ರೀ. ಒಲೆ ಮೇಲೆ ಒಂದು ಪಾತ್ರೆ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಒಂದು ಹೆಸರಷ್ಟು ಕರಿಬೇವು, ಉಳ್ಳಾಗಡ್ಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಉಪ್ಪು ಇವಾಗ ಹಾಕೋಬೇಕು ರೀ, ಅಂದ್ರೆ ಉಳ್ಳಾಗಡ್ಡಿ ಚೆನ್ನಾಗಿ ಬೇಯ್ತಾವೆ ರೀ. ಇವುಗಳಿಗೆ ಚೆನ್ನಾಗಿ ಬೆಂದಮೇಲೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ಆ ಟಮಾಟೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ಇವಾಗ ಒಂದು ಮಸಾಲ ರುಬ್ಕೋಬೇಕು ರೀ. ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿ ಕೊಬ್ಬರಿ, ಕೊತ್ತಂಬರಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಂಬರ್ಬೇಕು ರೀ. ಈಗ ನಾನು ಒಂದೆರಡು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ರೀ. ನೀವು ಒಣ ಖಾರ ಬೇಕಿದ್ರೆ ಹಾಕ್ಕೊಳ್ಬೋದು ರೀ. ನಾನು ಈಗ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ರೀ. ಇವಾಗ ಒಗ್ಗರಣೆ ಒಳಗೆ ಹಾಕ್ಕೋಬೇಕು ರೀ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ರೀ. ಅದೇ ಮಿಕ್ಸರ್ ಒಳಗೆ ಹಾಕ್ಕೊಂಡು ನಾನು ಅಲಸಂದಿ ಕಾಳನ್ನ 3ರಿಂದ 4 ವಿಸಿಲ್ ಹೊಡಿಸಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಮೊದಲೇ. ಇವಾಗ ಆ ಮಸಾಲೆಯಲ್ಲಿ ಇದನ್ನು ಹಾಕ್ಬೇಕು ರೀ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿ ಇವಾಗ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋಬೇಕು ರೀ. ಕೊತ್ತಂಬರಿ ಉದುರಿಸ್ಕೊಂಡ್ರೆ ಪಲ್ಯನೂ ರೆಡಿ ಆಯ್ತು ನೋಡಿರಿ. ನಾನಿವಾಗ ಇದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ರೀ. ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ಕೋದಂದ್ರೆ 1 ಕಪ್ನಷ್ಟು ಒಲೆ ಮೇಲೆ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು ರೀ. ಕಾಯಿಸ್ಕೊಂಡು ಅದರೊಳಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಎಣ್ಣೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಉಮ್ಗೋಯ್ಬೇಕು ರೀ. ಉಮ್ಗೋಯ್ದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡು ತೀಡ್ಕೋಬೇಕು ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ, ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಅಕ್ಕಿ ರೊಟ್ಟಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ರೀ ಅಕ್ಕಿ ರೊಟ್ಟಿ, ಅಂದರೆ ಚೆನ್ನಾಗಿ ಉಬ್ಬಿ ಬರ್ತೈತೆ ರೀ. ಇವಾಗ ನಾನು ಒಂದು ಒಲೆ ಮೇಲೆ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ ರೀ. ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ಅಕ್ಕಿ ರೊಟ್ಟಿ ಅಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ ಹಾಕವ್ರಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರಂದ್ರೂ ತುಂಬ ಚೆನ್ನಾಗಿರುತ್ತೆ ರೀ. ನೋಡಿರಿ ಈಗ ಚೆನ್ನಾಗಿ ಬೆಂದಿದೆ ರೀ. ನಾನು ಇವಾಗ ಹೊಳ್ಳಿಸಿ ಹಾಕ್ಕೋತಿದ್ದೀನಿ ರೀ. ಇವಾಗ ಗುಳುಗುಳು ಬಂದಿದೆ ಕಾಣಿಸ್ತಿರ್ಬೋದು. ಇವಾಗ ಹೊಳ್ಳಿಸಿ ಹಾಕ್ಕೋತಾ ಇದ್ದೀನಿ ರೀ. ಹೊಳ್ಳಿಸಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ರೀ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಈ ವಿಡಿಯೋನ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಅಂದ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ. ಟೇಕ್ ಕೇರ್.